ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಸಿ, ಎಸ್ಟಿ, ಟಿಎಸ್ಪಿ ದಲಿತರ ಮೀಸಲು ಹಣಕ್ಕೆ ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ. ನಿಮ್ಮ ಗ್ಯಾರಂಟಿಗೆ ನಮ್ಮ ಅಳಿಯಲಿ, ಸಂವಿಧಾನ ಉಳಿಯಲಿ. ಭ್ರಷ್ಟರು ಅಳಿಯಲಿ, ಸಂವಿಧಾನ ಉಳಿಯಲಿ. ಬಿಎಸ್ಪಿ ಜಿಂದಾಬಾದ್, ಜಿಂದಾಬಾದ್ ಮಾಡಿ. ನಿಮ್ಮ ಗ್ಯಾರಂಟಿಗೆ ನಮ್ಮ ಹಣ ಏಕೆ? ನಿಮ್ಮ ಇವರು ಮಾಡುತ್ತಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬಹುಜನ ಸಮಾಜ ಪಾರ್ಟಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. SCP, TSP ಹಣ ಈ ದೇಶದಲ್ಲಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಕೊಡ್ತಕ್ಕಂಥ ಹಣ. ಈ ಹಣವನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಇವತ್ತೇ SC ಮತ್ತು ST ಏನು ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟಿದ್ದಾರೋ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈ ಹಣವನ್ನು ಬಳಸಿ ಅಂತ ಹೇಳಿದರೆ, ಈ ಸರ್ಕಾರ ಏನು ಮಾಡಿದೆ ಅಂದರೆ ಇದನ್ನು ಇವರ ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಉಪಯೋಗ ಮಾಡಿದೆ. ಸುಮಾರು 2,93,000 ಕೋಟಿ ರೂಪಾಯಿಗಳನ್ನು ಇವತ್ತು ಇದಕ್ಕೆ ಬಳಸ್ಕೊಂಡಿದ್ದಾರೆ ಸುಮಾರು 10 ವರ್ಷಗಳಲ್ಲಿ. ಈ ಕಾಂಗ್ರೆಸ್ 1-2 ವರ್ಷಗಳಲ್ಲಿ ಸುಮಾರು 25,493 ಕೋಟಿಯನ್ನು ಬರೀ 2 ವರ್ಷದಲ್ಲಿ ಇದನ್ನು ಮಾಡಿದ್ದಾರೆ. ಅದೇ ರೀತಿ BJP ಸರ್ಕಾರ ಕೂಡ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಸುಮಾರು 19,000 ಕೋಟಿ ರೂಪಾಯಿಗಳನ್ನು ಬಳಸಿದ್ದಾರೆ. ಇವತ್ತೇ ಬಜೆಟ್ಗಳಲ್ಲಿ SC, STಗೆ ಇಷ್ಟು ಹಣವನ್ನು ನಾವು ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಈ ಹಣವನ್ನು ಒಳಗಿಂದೊಳಗಿನ ಇವರು ಸರ್ಕಾರದ ಅನ್ಯ ಕಾರ್ಯಗಳಿಗೆ ಬಳಸಿಬಿಟ್ಟು ಇವತ್ತು SC, STಗಳನ್ನು ಬೀದಿಗೆ ತಳ್ಳಿದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸುಮಾರು ಸ್ವಾತಂತ್ರ್ಯ ಬಂದು 76 ವರ್ಷಗಳ 26 ಆಯಿತು. ಇವತ್ತು ಕೂಡ SC, ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಇವತ್ತು ಬೀದಿಯಲ್ಲಿ ಇದ್ದಾರೆ. ಅಕಸ್ಮಾತ್ ಈ ಹಣವನ್ನು ಇವರು ಬಳಸ್ಕೊಂಡ್ಬಿಟ್ಟು ಸುಮಾರು SC, STಗಳಿಗೆ PhD, BE, MBBS ಮುಂತಾದ ಅತ್ಯುನ್ನತ ಹೈಯರ್ ಎಜುಕೇಷನ್ಗೆ ಖರ್ಚು ಮಾಡಿದರೆ ಎಷ್ಟೋ ಜನ ನಮ್ಮ ಯುವಕರು, ಯುವತಿಯರು ಮೇಲ್ಮಟ್ಟದಲ್ಲಿ ಇವತ್ತೇ ಶಿಕ್ಷಣವನ್ನು ಪಡೆದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ರು. ಅದನ್ನು ಇವರು ಮಾಡಲಿಲ್ಲ. ಅದೇ ಥರ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಟ್ಟಿದ್ದರೆ ಈ ಹಣವನ್ನು ಬಳಸ್ಕೊಂಡು ಇವತ್ತು ಅವರೆಲ್ಲರೂ ಕೂಡ ಉದ್ಯೋಗ ಮಾಡಿಕೊಂಡು ಅವರ ಕುಟುಂಬವನ್ನು ಮರ್ಯಾದಸ್ಥರವಾಗಿ ಸಮಾಜದಲ್ಲಿ ತಲೆ ಎತ್ತಿ ಬದುಕೋ ರೀತಿ ಮಾಡ್ತಾಯಿದ್ರು. ಇದಕ್ಕೆ ಮಾಡರವಳ್ಳಿ ಅಂತ ಒಂದು ಗ್ರಾಮ ಇದೆ, ಶಿಕಾರಿಪುರ ತಾಲೂಕು. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಇಡೀ ಫ್ಯಾಮಿಲಿನೇ ಇವತ್ತು ಒಬ್ಬರು MP ಇದ್ದಾರೆ, ಒಬ್ಬರು MLA ಇದ್ದಾರೆ, BJP ಪಕ್ಷದ ರಾಜ್ಯಾಧ್ಯಕ್ಷರಿದ್ದಾರೆ. ಅವ್ರ ಊರಿನಲ್ಲಿ ಸುಮಾರು 30 ವರ್ಷಗಳಿಂದ ಮನೆ ಕಳ್ಕೊಂಡು ಇವತ್ತು ಬೀದಿಯಲ್ಲಿ ಇದ್ದಾರೆ. ಬಂಧುಗಳೇ, ಯಾರು ಕೇಳಬೇಕು? ಇದು ಗೊತ್ತಾಗ್ಲಿಲ್ವಾ? ಗೊತ್ತಾಗ್ತಾ ಇಲ್ವಾ ನಿಮಗೆ? ಯಾರು ಕೂಡ ಹಣ ಕಂಡ ಕೊಟ್ಬಿಟ್ಟು ಓಟನ್ನು ಹಾಕ್ಸ್ಕೊಂಡ್ಬಿಟ್ಟು ಈ ಜನರ ಒಬ್ಬ ರಕ್ಷಣೆ ಮಾಡೋದಾಗಲಿ, ಇವರಿಗೆ ಒಂದು ಅಭಿವೃದ್ಧಿ ಮಾಡೋದಾಗಲಿ ಈ 3 ಸರ್ಕಾರಗಳು ಫೇಲ್ ಆಗಿದ್ದಾವೆ. ಇವತ್ತು ನಾವು ಈ 3 ಸರ್ಕಾರಗಳನ್ನು ಎಸೆಯವರೆಗೂ ನಾವು SC, STಗಳು ಇವತ್ತು ಉದ್ಧಾರ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು 26/7/24ರಿಂದ ಈ ಹೋರಾಟಗಳನ್ನು ನಾವು ಶುರು ಮಾಡಿದ್ದೀವಿ. ಇದು ಮುಂದಿನ ತಿಂಗಳು 14 ಆಗಸ್ಟ್ 2024ರವರೆಗೂ ಹಳ್ಳಿಗಳಲ್ಲಿ ಹೋಗಿ ಗ್ರಾಮ ಪಂಚಾಯತಿ ಲೆವೆಲ್ಲು, ಬೂತ್ ಲೆವೆಲ್ಲು, ಯಾವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆ ಕ್ಷೇತ್ರಗಳಲ್ಲಿ ಕೂಡ ಇದನ್ನೆಲ್ಲ ವ್ಯಾಪಕ ಪ್ರಚಾರ ಮಾಡಿ ಜನ ಜಾಗೃತಿ ಮಾಡೋದ್ರ ಮುಖಾಂತರ ಈ ಭ್ರಷ್ಟ ಸರ್ಕಾರಗಳನ್ನು ಕಿತ್ತು ಒಗಿಬೇಕು. ನೀವು ಈ ಭ್ರಷ್ಟರು ತೊಲಗಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಈ ಭ್ರಷ್ಟರು ತೊಲಗಬೇಕು, ಸಂವಿಧಾನ ಉಳಿಬೇಕು. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಬಹುಜನ ಸಮಾಜ ಪಾರ್ಟಿ ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಈ ಜನರಿಗೆ ವೆಲ್ಫೇರಿಗೆ ನಾನು AD ಶಿವಪ್ಪ ಜಿಲ್ಲಾಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ ಶಿವಮೊಗ್ಗ ಜಿಲ್ಲೆ. SC, ST ಹಣವನ್ನು ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟರು ತೊಲಗ
ಆಗಲಿ, ಪ್ರಜಾಪ್ರಭುತ್ವ ಉಳಿಯಲಿ, ಭ್ರಷ್ಟರು